ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಇವತ್ತು ಬೆಳ್ಳಿಗೆ ಅಮೆರಿಕದ ಡೌ ಜನ್ ಫ್ಯೂಚರ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಇನ್ನು ಏಷ್ಯನ್ ಮಾರ್ಕೆಟ್ ನೋಡೋದಾದ್ರೆ ಫ್ಲಾಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಅದರಲ್ಲಿ ಜಪಾನ್ ಮಾರ್ಕೆಟ್ ಅದರ ಮಾತ್ರ 1.6% ಪ್ಲಸ್ ಅಲ್ಲೇ ಟ್ರೇಡ್ ಆಗ್ತದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 24,910 ಅಲ್ಲಿ ಟ್ರೇಡ್ ಆಗ್ತದೆ. ನಮ್ಮ ನಿಫ್ಟಿ ಇವತ್ತು ಪಾಸಿಟಿವ್ ಅಲ್ಲಿ ಓಪನ್ ಆಗುತ್ತೆ. 24,780 ಎಬೋ ಇದ್ರೆ ಬೈಯಿಂಗ್ ಝೋನ್ ಅಂತ ಹೇಳ್ಬೋದು. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,840 ಇರುತ್ತೆ. ಸೆಕೆಂಡ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,980 ಇರುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 24,640 ಇರುತ್ತೆ. ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 24,550 ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ 54,150 ನಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 54,400 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 54,750 ಆಗಿದೆ. ಇನ್ನು ಜಪಾನ್ ಪ್ರೈಮ್ ಮಿನಿಸ್ಟರ್ ರಿಸೈನ್ ಮಾಡಿದಾನೆ ಟಾಪ್ ಪೋಸ್ಟ್ ಇಂದ. ಇನ್ನು KP ಫ್ಯಾಬ್ರಿನ್ ಅವರು ಹೇಳ್ತಿದ್ದಾರೆ, ಅಪೋಸ್ ಮಾಡ್ತಿದ್ದಾರೆ ಟ್ರಂಪ್ ಟ್ಯಾರಿಫ್ ಇಂಡಿಯಾ ಮೇಲೆ ಡಬಲ್ ಟೈಮ್ ಹಾಕಿರೋದಕ್ಕೆ, ಅಂದ್ರೆ ಪೆನಲ್ಟಿ ಹಾಕಿರೋದಕ್ಕೆ. ಅದನ್ನ ರಿಯಲೈಸ್ ಆಗ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಅಂತಾನು ಹೇಳ್ತಿದ್ದಾರೆ. ಟ್ರಂಪ್ ಅವ್ರು ಹೇಳ್ತಿದ್ದಾರೆ, ಇಂಡಿಯಾ ನಾವ್ ಏನ್ ಹೇಳಿದ್ರು ಬಗ್ತಿಲ್ಲ ಅಂತ ಹೇಳ್ಬಿಟ್ಟು. IT ಮೇಲೆ ಜಸ್ಟ್ ರೂಮರ್ಸ್ ಬಂದಿದೆ ಹೊತ್ತು ಯಾವುದೇ ಒಂದು ಟ್ಯಾರಿಫ್ ಎಕ್ಸಾಕ್ಟ್ಲಿ ಬರ್ತಾ ಇಲ್ಲ ನ್ಯೂಸ್. ಅದರಿಂದ IT ಸೆಕ್ಟರ್ ಗುಡ್ ನ್ಯೂಸ್. ಸೊ ಇವತ್ತು ಮೂವ್ಮೆಂಟ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಡಿಫೆನ್ಸ್ ಅಷ್ಟೇ, ಎನರ್ಜಿನೂ ಅಷ್ಟೇ, ಇವತ್ತು ಇಂಟ್ರಾಡೇ ಅಲ್ಲಿ ಮೂವ್ಮೆಂಟ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.